ನಮಸ್ಕಾರ ಸರ್. ಕನ್ನಡದ ಮಟ್ಟಿಗಂತೂ ಇದು ಖಂಡಿತ ಹೊಸದು ಅಂತ ಕಾಣುತ್ತೆ ನನಗೆ. ಈ ಶೈಲಿಯನ್ನ ಹೇಗೆ ರೂಢಿಸ್ಕೊಂಡ್ರಿ? ಸ್ವಾಧ್ಯಾಯ ಅಂದ್ರೆ ನೀವು ಅಧ್ಯಯನ ಅಂತ ಹೇಳಿ, ಅನ್ಯಃ ಆಹಾ, ಇತರಃ, ನೆನೆಯುವುದು ಅಂತ ಅವನು ಹೇಳಿದ್ದು ಎರಡನ್ನು ಮಾತ್ರ. ಯಾವುದೇ ಒಂದು ಸರಿ ಇರ್ಲಿಕ್ಕಿಲ್ಲ ಅಂತನೋ ಅದರ ಅರ್ಥ? ಧಾರ್ಮಿಕ ಮತೀಯ ಆವೇಶವೂ ಒಂದು. ಪಂಪ ಬೆಳಗುವಿನಲ್ಲಿ ಲೌಕಿಕಮಂ ಅಂತ ಬಹಳ ಚೆನ್ನಾಗಿರೋ ಮಾತು. ಕವಿಗೆ ತಬ್ಬಲಿಯನ್ನು ಕಂಡ್ರೆ ಇಷ್ಟ. ಅರ್ಜುನನಿಗೆ ಕುರುಕ್ಷೇತ್ರದ ಪ್ರಾರಂಭದಲ್ಲಿ ಅರ್ಜುನ ವಿಷಾದ ಅಂತ ಭಗವದ್ಗೀತೆಯನ್ನು ಅರ್ಜುನನಿಗೆ ಕೃಷ್ಣ ಹೇಳಿದ. ಭೀಷ್ಮನನ್ನು ಏನು ಮಾಡಬೇಕು, ದ್ರೋಣನ ಏನು ಮಾಡಬೇಕು, ಹೇಗೆ ಯುದ್ಧ ಮಾಡಲಿ, ಗುರು ಅಲ್ವಾ. ಭಕ್ತಿ ಸಾಧನ ಆಗಿ ಕೆಲಸ ಮಾಡಬಹುದಾ? ನಾನು ಮರೆತದ್ದನ್ನು ಕ್ಷಮಿಸಬೇಕು. ನಿಜವಾದ ದುಃಖ ಉಂಟಾಗದೆ ಇದ್ದರೆ ನನಗೆ ಮಾತಾಡುವ ಸ್ಫೂರ್ತಿ ಇಲ್ಲ. ಸುಮ್ಮನೆ ಮಾತಾಡುವ ಜನ ನಾನಲ್ಲ.